ನಮಸ್ಕಾರ ವೀಕ್ಷಕರೇ, ಇವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ಇದು ಸ್ವೀಟ್ ರೆಸಿಪಿ, ಅದು ಇನ್ಸ್ಟಂಟ್. 1 ಕಪ್ ಪುಟಾಣಿ, ನಿಮ್ಮ ಕಡೆ ಏನಂತೀರೋ ನನಗೆ ಗೊತ್ತಿಲ್ಲ, ಹುರ್ಗಡ್ಲೆ ಅಂತಿರೋ ಏನಂತಾರೋ ಗೊತ್ತಿಲ್ಲ. ಅದು 1 ಕಪ್ ಪುಟಾಣಿ, 1 ಕಪ್ ಬೆಲ್ಲ, ಅರ್ಧಕ್ಕಿಂತ ಕಡಿಮೆ ಒಂದು ಸ್ವಲ್ಪ ಅವಲಕ್ಕಿ, ಮೀಡಿಯಮ್ ಅವಲಕ್ಕಿ ತೊಗೊಂಡ್ರೂ ಸಾಕು. ಆಮೇಲೆ ಸ್ವಲ್ಪ ಗೋಡಂಬಿ, ಪಿಸ್ತಾ, ಬಾದಾಮ್, 1-2 ಏಲಕ್ಕಿ. ಇವೆಲ್ಲನೂ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಲಾಸ್ಟಿಗೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇಲ್ಲಿ ನೋಡಿ ಎಲ್ಲನೂ ಒಂದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ತೊಗೊಂಡು ಬರ್ತೀನಿ. ಈಗ ಇದನ್ನು ಮಿಕ್ಸರ್ಗೆ ಹಾಕಿ ಅದು ಸಣ್ಣದಾಗಿ ಫೈನಾಗಿ ಪೌಡ್ರ್ ಮಾಡ್ಕೊತೀನಿ. ಪೂರ್ಣ ಸಣ್ಣದಾಗಿ ಅಂತ ಏನು ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿ ಇದ್ರೂ ನಡೀತದೆ, ಬಟ್ ಸಾಧ್ಯ ಆದಷ್ಟು ಸಣ್ಣದಾಗೆ ಮಾಡ್ಕೊಳ್ಳಿ. ಇದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಹಾಕಿ ಇದರಲ್ಲೇ ಮಿಕ್ಸ್ ಮಾಡಿಬಿಡ್ತೀನಿ. ನಾವು ಕೈ ಆಡಿಸೋದಕ್ಕಿಂತ ಮಿಕ್ಸರ್ನಲ್ಲಿ ತುಪ್ಪ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲಿ ನೋಡಿರಿ, ಇಷ್ಟು ಚೆನ್ನಾಗಿ ಫುಲ್ ಫೈನ್ ಪೌಡ್ರ್ ಅಂತೂ ಆಗಲ್ಲ. ಇದು ಸ್ವಲ್ಪ ತರಿಯನ್ನು ಗುಳಿತದೆ, ಆದರೂ ನಡೀತೈತಿ. ಹಾಗೇನು ಅಷ್ಟು ಬರೀ ಅತಿ ಇದನ್ನಾಗಲ್ಲ, ಬಾಯಲ್ಲಿಟ್ರಲ್ಲಿ ಕರಗುವಂಗೆ ಇರ್ತದೆ. ಇದು ಡಿಶ್ ಭಾಳ ಚೆನ್ನಾಗಿರ್ತೈತಿ. ಇದನ್ನು ನಾನು ಹಂಗೆ ಕಟ್ತಾಯಿದ್ದೀನಿ, ಯಾಕಂದ್ರೆ 2 ಸ್ಪೂನ್ ತುಪ್ಪ ಹಾಕಿಬಿಟ್ಟಿನಲ್ಲ, ಅಷ್ಟು ಸಾಕಾಗಿಬಿಡ್ತೈತಿ. ಇದಕ್ಕೆ ಮತ್ತು ಜಾಸ್ತಿ ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ಮತ್ತೇನು ಹಾಲಾಗಲಿ ಏನಾಗಲಿ ಹಾಕೋ ಅವಶ್ಯಕತೆ ಇಲ್ಲ ಉಂಡೆ ಕಟ್ಟೋದಾದ್ರೆ. ಇಲ್ಲ ನೀವು ಉಂಡೆ ಬೇಡ, ನನಗೆ ಹಲ್ವಾಗತ್ತೆ ಬೇಕು, ಪೇಡೆಗತ್ತೆ ಬೇಕು ಅನ್ನೋದಾತಂದ್ರೆ ಇದಕ್ಕೆ 1 ಸ್ಪೂನ್ ಹಾಲು ಸಾಕ್ರಿ. ಅದಕ್ಕಿಂತ ಹೆಚ್ಚಿಗೆ ಹಾಕ್ಬೇಡ್ರಿ, ಯಾಕಂದ್ರೆ ಪುಟಾಣಿ ಒಟ್ಟು ಹಾಲು ಜಾಸ್ತಿ ಹಿಡಿದಿಲ್ಲ ರೀ. ಮತ್ತು ನೀವು ಭಾಳ ಹಾಕಿರಿ, ಒಂದು ಸ್ವಲ್ಪ ಹಾಲು ಹಾಕಿ ಅದನ್ನು ಒಂದು ತಟ್ಟೆಯೊಳಗೆ ಹಲ್ವಾಗತ್ತೆ ಹಿಂಗೆ ಬೇಷಾಗಿ ತಟ್ಟಿ ಅದನ್ನ ಕೊಡ್ಬಿಡ್ರಿ. ಅಕಸ್ಮಾತ್ ನಿಮ್ಗೇನಾರ ನೀರು ಜಾಸ್ತಿ ಆಯ್ತು, ಒಂದು ಸ್ವಲ್ಪ ಮೆತ್ತಗೆ ಬರತ್ತೈತಿ, ನೀವು ಕಟ್ ಮಾಡಿದ್ರೆ ಹಲ್ಪಿ ಬರುವಲ್ವು ಅಂತಂದ್ರೆ ಅದೊಂದು ಸ್ವಲ್ಪ 1-2 ತಾಸು ಫ್ರಿಜ್ನಾಗ ಇಟ್ಬಿಡ್ರಿ, ಸ್ವಲ್ಪ ಚೆನ್ನಾಗಿ ಆಗ್ತೈತಿ. ಆಮೇಲೆ ಕಟ್ ಮಾಡಿ ಪೀಸಸ್ ಜೊತೆ ತಿನ್ಬೋದು. ಆದರೆ ಈಗ ನಾನು ಅದನ್ನೆಲ್ಲ ಮಾಡ್ತಿಲ್ಲ ರೀ, ನಾವು ಬರೀ ಉಂಡೆ ಕಟ್ಟಾತೀನಿ. ನಮ್ಗೆ ಉಂಡೆ ಬಹಳ ಇಷ್ಟ ಆಗ್ತದೆ, ಹಂಗಾಗಿ ಹಾಲು ಹಾಕ್ದೆ ಉಂಡೆ ಅಷ್ಟೇ ಕಟ್ತಾಯಿದ್ದೀನಿ. ಇದು ನನ್ನ ಮಗಳು ಇಷ್ಟಪಟ್ಟಿದ್ಲು, ಏನಂದ್ರೆ ಇನ್ಸ್ಟಂಟಾಗಿ ನನಗೆ ಏನಾರ ಬೇಕು, ಏನು ಮಾಡೋಣ್ರಿ, ಅದಕ್ಕೆ ಇದನ್ನ ಹುಡುಕಿ ನೋಡಿರಿ. ಭಾಳ ಈಸಿ ರೀ, ಎಲ್ಲವೂ ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋದ್ರಿ, ಬೆಲ್ಲ ತುಪ್ಪ ಹಾಕಿ ಮಿಕ್ಸರ್ಗೆ ಹಾಕೋದ್ರಿ, ಉಂಡೆ ಕಟ್ಬಿಡೋದ್ರಿ. ಇಲ್ಲ ಹಾಲು ಹಾಕಿ ಹಲ್ಬಿ ಬಿಡೋದು. ನಿಮಗೆ ಹೆಂಗೆ ಅನ್ಸುತ್ತೆ ನೋಡಿರಿ, ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಇಷ್ಟ ಆತಂದ್ರೆ ನನ್ನ ಕಮೆಂಟ್ ಬಾಕ್ಸ್ನಾಗ ಹೆಂಗೆ ಇಷ್ಟ ಆಗೈತೋ ಇಲ್ಲೋ ಅನ್ನೋದನ್ನು ತಿಳಿಸ್ರಿ. ನಮಗಂತೂ ಈಗದು ಬಹಳ ಇದಂತೆಲ್ಲ ಸಂಜೀವನಿ ಇದ್ದಂಗೆ. ಬಹಳ ತನ ಇಷ್ಟಿಷ್ಟು ದೊಡ್ಡ ರೆಸಿಪಿ ಮಾಡಿಕೊಂಡು ಮಾಡಿ ಹಾಕೋದಂತ ಆಗೋದಿಲ್ಲ, ಯಾಕಂದ್ರೆ ಸಣ್ಣ ಕೂಸದ ಅದನ್ನು ಹಿಡಿದ್ರಾಗ ನಮ್ಗೆ ಟೈಮ್ ಆಗಿಬಿಟ್ರತ್ತ. ನಡಕ್ಕೆ ರೈಮ್ಸು ಆಮೇಲೆ ನನ್ನ ಮಗನ ಅಳು ಕೇಳಿಸ್ತು ಅನ್ಸತ್ತೆ ಮೋಸ್ಟ್ಲಿ. ಅದು ಅದ್ರಂಗೆ ನಡಕ್ಕೆ ಹಂಗೆ ಡಿಸ್ಟರ್ಬ್ ಮಾಡ್ತಿರ್ತಾನೆ ರೀ. ಅದಕ್ಕೆ ಹಾಗೆಲ್ಲ ಇದ್ದಾಗ ನಮ್ಗೆ ಇವೆಲ್ಲ ಸಂಜೀವನಿ ಇದ್ದಂಗೆ ನೋಡಿರಿ, ಪಟಕ್ಕನ ಮಾಡಿಬಿಡ್ಬೋದು. ನನ್ನ ದೊಡ್ಡ ಮಗಳಿಗೆ ನಂಗೆ ಏನಾರ ಬೇಕಂದಾಗ ಇಂಥವನ್ನೆಲ್ಲ ಕೊಟ್ಬಿಡ್ಬೋದು. ನೀವು ತಿನ್ನೋಕೆ ಇಷ್ಟಪಟ್ಟರೆ ಇಲ್ಲಿ ನೋಡಿರಿ, ಉಂಡೆ ರೆಡಿ, ಇನ್ಸ್ಟಂಟ್ ಲಡ್ಡು. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.